Hello guys, welcome to Nandu's channel. ಸೊ ಇವತ್ತಿನ ವ್ಲಾಗಲ್ಲಿ ಏನಂದರೆ ಲಾಸ್ಟ್ ವಿಡಿಯೋನಲ್ಲೆಲ್ಲ ನಾನು ನಿಮಗೆ ಹೇಳಿದ್ದೆ ನನ್ನ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ತೋರಿಸ್ತೀನಿ ಅಂತ. ಸೊ ಇವತ್ತು ನಾನು ಓನ್ಲಿ ಫ್ಯೂ ಮಾತ್ರ ನಾನು ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನಷ್ಟು ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ಇದೇ ಲೆಂತ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಯಾರಿಗೆಲ್ಲ ನನ್ನ ಡ್ರೆಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ಸಲ್ಲಿ ನನಗೆ ತಿಳಿಸ್ಕೊಡಿ. ಸೊ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ, ಲೊಕೇಶನ್ನು ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ. ಸೊ ಇವಾಗ ಕಲೆಕ್ಷನ್ಸ್ ತೋರಿಸ್ತೀನಿ, ಓಕೆನಾ? ನಾನು ತೋರಿಸೋ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವುದೆಲ್ಲ ಇಷ್ಟ ಆಯಿತು ಅಂತ ಕೂಡ ನಾನು ಕಮೆಂಟಲ್ಲಿ ತಿಳಿಸ್ಕೊಡಿ, ಓಕೆ? ಸೊ ಆ್ಯಕ್ಚುಲಿ ಇದು ಮೇ ಬಿ ನೀವು ನೋಡಿರ್ತೀರಾ, ನನ್ನ ಫಸ್ಟ್ ವಿಡಿಯೋನಲ್ಲಿ ಈ ಡ್ರೆಸ್ ಹಾಕಿದ್ದೆ ನಾನು. ಲೈಕ್ ಪಾಸ್ತಾ ಏನು ಮಾಡುವಾಗ ನಾನು ಈ ಡ್ರೆಸ್ ಹಾಕಿದ್ದೆ ನನ್ನ ವಿಡಿಯೋನಲ್ಲಿ. ಸೊ ನೋಡಿ, ಇದು ಆ್ಯಕ್ಚುಲಿ ನಾರ್ಮಲ್ ಲೈಕ್ ಏನಂದರೆ ನೆಟ್ ಮೇಲೆ ವರ್ಕ್ ಬಂದಿರೋದು, ಬಟ್ ಸಖತ್ ಹೆವಿಯಾಗಿರುತ್ತೆ. ಫ್ರಾಕ್ ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ಯಾವಾಗಲೂ 3/4 ಸ್ಟಿಚ್ ಮಾಡಿಸ್ತೀನಿ. ಸೊ ನಾನು ಈ ಪ್ರತಿಯೊಂದು ಡ್ರೆಸ್ಸದು ಸಹ ನಾನು ನಿಮಗೆ ಫೋಟೋ ಅಲ್ಲಿ ಆ್ಯಡ್ ಮಾಡಿರ್ತೀನಿ, ನನ್ನ ಡ್ರೆಸ್ದು. ನೋಡಿ ಈ ಥರ ಬರುತ್ತೆ. ಆಮೇಲೆ ಸ್ಲೀವ್ಸು ಅಷ್ಟೇ, ನಾನು ಎಲ್ಬೋ ಸ್ಲೀವ್ಸೇ ಸ್ಟಿಚ್ ಮಾಡೋದು. ಸೊ ಟ್ರೆಂಡಿಂಗ್ ಅಲ್ವಾ, ಅದಕ್ಕೋಸ್ಕರ. ಸೊ ನೋಡಿ, ಬ್ಯಾಕ್ ಸೈಡು ಈ ಥರ ಬರುತ್ತೆ. ನಾನು ಜಾಸ್ತಿ ಎಲ್ಲದಕ್ಕೂ ಜಿಪ್ಪು ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಜಿಪ್ಪು ಪ್ಲಸ್ ಈ ಥರ ಲೇಸು ಎರಡೂ ಕಂಫರ್ಟ್ ಇರುತ್ತೆ ನಮಗೆ ವೇರ್ ಮಾಡಿದಾಗ. ಲೈಕ್ ಏನಾದರೂ ನಾವು ಬಗ್ದಾಗ ಎದ್ದಾಗ ಎಲ್ಲ. ಸೊ ನಾನು ಜಾಸ್ತಿ ಪ್ರಿಫರ್ ಮಾಡೋದೇ ಲೇಸು ಮತ್ತು ಜಿಪ್. ನೋಡಿ ಎಷ್ಟು ಫ್ರಿಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಫುಲ್ ಸ್ಟಿಚ್ ಮಾಡ್ತಾರೋ ಆ ಲುಕ್ ಬರುತ್ತೆ ನಾವು ವೇರ್ ಮಾಡಿದಾಗ. ಸೊ ಇದು ಪೀಚ್ ಪಿಂಕ್. ಸೊ ನಾನು ಇದು ಹೊಲಿಸಿ ಆಲ್ಮೋಸ್ಟ್ ಲೈಕ್ 10 ಇಯರ್ಸ್ ಆಗಿರ್ಬೋದು. ಬಟ್ ಇವಾಗ ತೊಗೊಂಡಂಗಿರೋದೆ, ಅಷ್ಟು ಚೆನ್ನಾಗಿ ಇದೆ. ಕ್ಲಾತು ಮೆಟೀರಿಯಲು ಅಷ್ಟೇ ಚೆನ್ನಾಗಿದೆ, ಪ್ಲಸ್ ಸ್ಟಿಚಿಂಗು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಈ ಡ್ರೆಸ್ಸು ನೋಡಿರ್ತೀರ, ಒಂದೆರಡು ವೀಡಿಯೋನಲ್ಲಿ ನಾನು ವೇರ್ ಮಾಡಿದ್ದೀನಿ ಈ ಡ್ರೆಸ್ಸನ್ನು. ಇದು ಆರ್ಗೆನ್ಸಾ ತುಂಬ ಲೈಟ್ ವೇಟ್. ಅದು ಆ್ಯಕ್ಚುಲಿ ನಾವು ವೇರ್ ಮಾಡಿದಾಗಂತೂ ಎಷ್ಟು ಲೈಟ್ ವೇಟ್ ಆಗಿರುತ್ತೆ ಅಂದರೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಸೊ ಇದನ್ನು ಎಲ್ಬೋ ಸ್ಲೀವ್ಸೆ. ಆಲ್ಮೋಸ್ಟ್ ನಾನು ಜಾಸ್ತಿ ಎಲ್ಲ ಎಲ್ಬೋ ಸ್ಲೀವ್ಸೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಜಿಪ್ ಕೊಟ್ಟಿಲ್ಲ, ಬರೀ ಡೀಪ್ ಯು ಕೊಟ್ಟು ಲೇಸ್ ಕೊಟ್ಟಿದ್ದೀನಿ. ಸೊ ಇದು ಅಷ್ಟೆ. ನಾನು ಈ ಡ್ರೆಸ್ಸದು ಸಹ ನಾನು ಫೋಟೋ ಆ್ಯಡ್ ಮಾಡ್ತೀನಿ, ಓಕೆ? ನೆಕ್ಸ್ಟ್ ಬಂದು ಇದು ಬ್ಲ್ಯಾಕ್ ವಿತ್ ಫ್ಲವರ್ಸ್ ಬಂದಿದೆ, ಬಿಗ್ ಫ್ಲವರ್ಸ್. ಬಟ್ ಸ್ಟಿಚಿಂಗ್ ವೈಸ್ ಮಾತ್ರ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಸೆಕೆಂಡ್ ವರ್ಡೇ ಇಲ್ಲ ಆ್ಯಕ್ಚುಲಿ ಸ್ಟಿಚಿಂಗ್ ವೈಸ್. ಸೊ ಇದನ್ನು ಅಷ್ಟೇ. ಇದು ನಾರ್ಮಲ್ ಶಿಫಾನ್ ಕ್ಲಾತೆ. ಇದೆಲ್ಲ ಆಲ್ಮೋಸ್ಟ್ ಮೀಟರ್ ಏನಿಲ್ಲ ಅಂದ್ರೆ ನಮಗೆ ಒಂದು 200-150 ಮೀಟರ್ ಪರ್ ಮೀಟರ್ಗೆ ಬಂದ್ಬಿಡತ್ತೆ. ಸೊ ನಮಗೇನು ಒಂದು 3 ಮೀಟರ್ಸ್ 4 ಮೀಟರ್ಸ್ ತೊಗೊಂಡ್ರೂ ಸಾಕು. ಒಂದು ಲೈನಿಂಗ್ ಆಲ್ಮೋಸ್ಟ್ ನಮಗೆ ಒಂದು 1000 ರೂಪೀಸ್ ಅಷ್ಟರಲ್ಲಿ ನಮಗೆಲ್ಲ ಕವರ್ ಆಗಿಬಿಡುತ್ತೆ. ಅಪ್ರಾಕ್ಸಿಮೇಟ್ ಒಂದು 1500 ಇಟ್ಕೊಳ್ಳಿ. ಒಂದು ಫ್ರಾಕು ಇಲ್ಲ 1200 ಫುಲ್ ಸ್ಟಿಚಿಂಗ್ ವೈಸು ಈ ಕ್ಲಾತು ಎಲ್ಲ ನಮ್ಗೆ ಬಂದ್ಬಿಡುತ್ತೆ. ಸ್ಟಿಚಿಂಗು ಎಲ್ಲ ಸೇರಿನೇ 1200 ಆಗೋಗುತ್ತೆ. ನೋಡಿ, ನಮ್ಮ ಮೀಟರೇ ಇದೊಂದು 150-120 ಆ ಥರ ಮೀಟರು. ನಾನು ಜಸ್ಟ್ ಫಾರ್ ಆಫೀಸ್ ವೇರ್ಗಂತ ಈ ಥರ ಆಲ್ಮೋಸ್ಟ್ ನಾನು ಈ ಥರದ್ದೇ ಮೀಟರ್ ವೈಸೇ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದು. ಎಲ್ಲ ಎಲ್ಬೋ ಸ್ಲೀವ್ಸೇ. ನೋಡಿ ಬ್ಯಾಕ್ ಸೈಡೂ ಅಷ್ಟೇ, ಫುಲ್ ಡೀಪು ಲೇಸು ಫ್ರಿಲ್ಸ್. ನೋಡಿ ಆಲ್ಮೋಸ್ಟ್ ಎಲ್ಲ ಎಲ್ಬೋ ಸ್ಲೀವ್ಸೇ ಇಡ್ಸಿದ್ದೀನಿ ನಾನು. ಇದನ್ನು ಎಲ್ಲ ಫೋಟೋನು ಆ್ಯಡ್ ಮಾಡ್ತೀನಿ ನಾನು ನಿಮಗೆ. ಹಾಂ, ನೆಕ್ಸ್ಟ್ ಇದೂ ಅಷ್ಟೇ. ನಾನು ಶಿವಾಜಿನಗರಲ್ಲೇ ಎಲ್ಲ ಪರ್ಚೇಸ್ ಮಾಡೋದು. ಹಾಂ, ಇದನ್ನು ಮೀಟರ್ ಆಲ್ಮೋಸ್ಟ್ ನನಗೆ ನೆನಪಿದ್ದಂಗೆ 120 ಏನೋ ಅಷ್ಟೇ ಮೀಟರು. ಬಟ್ ಎಷ್ಟು ವೇರ್ ಮಾಡಿದಾಗಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಲುಕ್ ವೈಸ್ ಆಗಲಿ ಎಲ್ಲ ಎಲ್ಬೋ ಸ್ಲೀವ್ಸೇ. ನೋಡಿ ಈ ಥರ ಫುಲ್ ಫ್ರಿಲ್ಸ್ ಇದೆ ಬ್ಯಾಕ್ ಸೈಡು.
ಇದು ನಾರ್ಮಲ್, ಇದನ್ನು ಶಿಫಾನ್ ಕ್ಲಾತೆ. ಬಟ್ ನಾವು ಎಷ್ಟು ವರ್ಷ ಆದರೂ ಇದು ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಕ್ಲಾತ್ ಮಾತ್ರ ಎಷ್ಟು ಸಾಫ್ಟಾಗಿದೆ ಅಂದರೆ ನಾವು ಈ ಥರ ನೋಡಿ, ಈ ಥರ ಫೋಲ್ಡ್ ಮಾಡಿ ಹಿಂಗೆ ಮಾಡಿದ್ರೂ ಸಹ ಇದೇನು ಕ್ರಶ್ ಆಗಲ್ಲ, ಸೇಮ್ ಐರನ್ ಇದ್ದಂಗೆ ಇರುತ್ತೆ. ಈ ಥರ ಫುಲ್ ಮಾಡ್ತೆ ಥರ ಬೀಳೋದಾಗಲಿ ಏನೂ ಇಲ್ಲ. ನಾವು ಹಿಂಗೆ ಫೋಲ್ಡ್ ಮಾಡಿ ಹೆಂಗೆ ಮಾಡಿದ್ರೂ ಸಹ ಅಷ್ಟು ಚೆನ್ನಾಗಿರುತ್ತೆ ಕ್ಲಾತ್. ನಾವು ಐರನ್ ಮಾಡಿನೇ ವೇರ್ ಮಾಡಬೇಕು, ಇಲ್ಲ ಈ ಫ್ರಿಲ್ಸ್ ಕೂರಲ್ಲ ಅನ್ನೋ ಟೆನ್ಷನ್ನೇ ಇರಲ್ಲ ನಮಗೆ. ಐರನ್ ಕೆಲವೊಂದು ಡ್ರೆಸ್ಸಸ್ ಆದರೆ ಐರನ್ ಮಾಡಿನೇ ಮಾಡ್ಬೇಕು. ನಾವು ಒಂದ್ಸರಿ ಕೂತ್ ಎದ್ದಿದ್ದೀವಿ ಅಂದರೆ ಅದು ಫುಲ್ಲು ಫ್ರಿಲ್ಸ್ ಬಿದ್ದೋಗಿರುತ್ತೆ, ಒಂಥರ ಮಾಡ್ತೆ ಥರ. ಮತ್ತೆ ಅದು ವೇರ್ ಮಾಡ್ಕೊಳ್ಳೋಕೆ ಮತ್ತೆ ಐರನ್ ಮಾಡಬೇಕು, ಇಲ್ಲ ಐರನ್ ಅವ್ರು ಕೊಡಬೇಕು. ಸೊ ಇಂಥ ಕ್ವಾಲಿಟಿ ಆದರೆ ನೋಡಿ, ನೀವೇನೇ ಮಾಡಿ ಹಂಗೆ ಫ್ರಿಲ್ಸ್ ಇರುತ್ತೆ. ನೀವು ವಾಶ್ ಮಾಡಿ ಹಾಕಿ ಮತ್ತೆ ಫೋಲ್ಡ್ ಮಾಡಿ ಇಟ್ಟು ಮತ್ತೆ ತೆಗೆದು ನಾವು ಹಾಕ್ಕೊಳ್ಳೋಗೂ ಸಹ ನೋಡಿ ಆ ಥರನೇ ಫ್ರಿಲ್ಸ್ ಕೊಟ್ಟು. ಇವಾಗ ನಾನು ಎಷ್ಟು ಫೋಲ್ಡ್ ಮಾಡಿದೆ ನೋಡಿ, ಅಂದರೆ ಸ್ಟಿಚಿಂಗ್ ಆ ಥರ ಪರ್ಫೆಕ್ಟಾಗಿ ಹೆಂಗಿರುತ್ತೋ ಹಂಗಿರುತ್ತೆ. ಪ್ಲಸ್ ಕ್ಲಾತು ಅಷ್ಟೇ, ನಾವು ಚೂಸ್ ಮಾಡೋ ಕ್ಲಾತ್ ಮೇಲೆ, ಮೆಟೀರಿಯಲ್ ಮೇಲೆ ಹೋಗುತ್ತೆ. ಇವಾಗ ನಾವು ಇದು ಹೇಗಾದರೂ ಯೂಸ್ ಮಾಡ್ಕೋಬೋದು, ಆರಾಮಾಗಿ ಹೆಂಗಾದ್ರೂ ಕೂತ್ಕೊಂಡು. ಬಟ್ ಫುಲ್ ವೆಯ್ಟ್ಲೆಸ್ ಬೇರೆ, ನಾವು ವೇರ್ ಮಾಡಿದಾಗೂ ನಾವು ಅಯ್ಯೋ ಡ್ರೆಸ್ ಏನು ಇಷ್ಟು ವೆಯ್ಟ್ ಇದೆ ಅನ್ಸೋದೇ ಇಲ್ಲ. ಫುಲ್ ಕಂಫರ್ಟಬಲ್ ಆಗಿರುತ್ತೆ. ಲುಕ್ ವೈಸು ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಸಿಂಪಲಾಗಿ ನಾವು ಯಾವ್ದಾನ ಒಂದು ಜುಮ್ಕಿ ಈ ಥರ ನಾವು ಇಲ್ಲ ಎಲ್ಲರಿಗೂ ಸ್ಟರ್ಟ್ಸು ಇಲ್ಲ ಸಿಂಪಲಾಗಿ ಹೆಂಗೆ ರೆಡಿ ಆದ್ರೂ ಇಂಥ ಡ್ರೆಸ್ಸಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನೆಕ್ಸ್ಟ್ ಅಂದರೆ ತುಂಬ ನನ್ನ ಹತ್ರ ಡ್ರೆಸ್ಸಸ್ ಕಲೆಕ್ಷನ್ಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನಷ್ಟು ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ ಏನಾದರೂ ಈ ಡ್ರೆಸ್ ಎಲ್ಲಿ ಸ್ಟಿಚ್ ಮಾಡಿಸಿರೋದು ಅಂತೆಲ್ಲ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಹಾಕಿ, ನಾನು ಅದಕ್ಕೆ ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್.